ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿ ಈಗ ಇಲ್ಲಿ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿವಿ. ಇಲ್ಲಿ ದೇವ್ರ ದರ್ಶನ ಪಡೆದು ಆಮೇಲೆ ನಾವು ಫಂಕ್ಷನ್ ಒಳಗೆ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ವಿ. ಈಗ ನೋಡ್ರಿ, ನಮ್ಮ ಔಟ್ಫಿಟ್ ಬಂದು ಹಿಂಗದ, ಹೆಂಗೆ ಕಾಣಕತ್ತೀನಿ ಅಂತ ಹೇಳಿ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕಮೆಂಟ್ ಮಾಡಿರಿ. ನನಗೂ ಕೂಡ ಖುಷಿ ಆಗುತ್ತೆ. ನಿಮ್ಗೆ ಗವಿಸಿದ್ದೇಶ್ವರ ಮಠ ತೋರಿಸ್ತೀನಿ ಸಂಪೂರ್ಣವಾಗಿ. ನೋಡ್ರಿ, ಇದು ಗವಿಸಿದ್ದೇಶ್ವರ ಮಠದ ಎಂಟ್ರೆನ್ಸ್ ಬಂದುಬಿಟ್ಟು ಹಿಂಗೈತಿ. ಎಲ್ಲಿ ನೋಡಿದ್ರಲ್ಲಿ ಹಚ್ಚ ಹಸಿರಿನಿಂದ ತುಂಬೈತಿ. ತುಂಬ ಪ್ರಶಾಂತವಾಗೈತಿ ಈ ಸ್ಥಳ. ಇದು ಕೊಪ್ಪಳದ ಗವಿಸಿದ್ದೇಶ್ವರ ಮಠ. ಇದಕ್ಕೆ ಇನ್ನೊಂದು ಹೆಸರು ಗವಿ ಮಠ ಎಂದು ಕೂಡ ಕರೀತಾರೆ. ಇದು ಉತ್ತರ ಕರ್ನಾಟಕದ ಅತ್ಯಂತ ಹಳೆಯ ಮಠ ಐತಿದು. ಇದು ಗವಿ ಮಠವು ಕನಿಷ್ಠ 8 ವರ್ಷ ಹಳೆಯದಾಗೈತಿ. ಇದು ಅಷ್ಟು ಹಳೆಯ ಮಠವನ್ನು ಇಷ್ಟು ಹೊಸದಾಗಿ ಹೊಳ್ಳಿ ನಿರ್ಮಿಸಿದಾರೇನೋ ಈಗನೇ ಅಂಥೇಳಿ ಅನ್ನೋ ರೀತಿ ಒಳಗೆ ಈ ಮಠವನ್ನು ಈ ಗವಿಸಿದ್ದೇಶ್ವರವರು ಇಟ್ಕೊಂಡಿದ್ದಾರೆ ಅಜ್ಜಾರು. ಎಲ್ಲರೂ ಮುಂದೆ ಹೊಂಟಾರ. ನಾನು ಸ್ವಲ್ಪ ಹಿಂದುಳ್ಕೊಂಡು ಇಲ್ಲಿ ಇದೆಲ್ಲ ಕವರ್ ಮಾಡಿ ನಿಮ್ಗೆ ಎಲ್ಲ ತೋರಿಸ್ಬೇಕಂತೇಳಿ ಕವರ್ ಮಾಡಕತ್ತೀನಿ. ಅದ್ಭುತವಾಗೈತಿ, ಪ್ರಶಾಂತವಾಗೈತಿ. ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಹಿಂಗೆ ಸಿಗುತ್ತೆ. ಆಲ್ರೆಡಿ ನಾವಿಲ್ಲಿ ಎಲ್ಲ ನೋಡಿಬಿಟ್ವಿ. ಈಗ ಇಲ್ಲಿ ನಮ್ಮ ಫ್ಯಾಮ್ಲಿ ಬಂದಿತ್ತು, ಆಲ್ರೆಡಿ ಬಂದಿತ್ತು. ನಾವು ಇಲ್ಲಿ ಬಂದು ಜಾಯಿನ್ ಆದ್ವಿ. ಫ್ಯಾಮ್ಲಿ ಜೊತೆ ಒಂದು ಫನ್ ಮಸ್ತ್ ಅನ್ನಿಸ್ತೈತಿ. ಯಾವುದೇ ಒಂದು ಫಂಕ್ಷನ್ ಇದ್ದರೆ ಎಷ್ಟು ಮಜಾ ಅಲ್ಲ. ಎಲ್ಲರೂ ಸೇರಿ, ಫ್ಯಾಮ್ಲಿ ಎಲ್ಲ ಸೇರಿ ಕೂತು ಮಾತಾಡೋದು, ಹರಟೆ ಹೊಡೆಯೋದು ತುಂಬ ಮಸ್ತ್ ಇರ್ತೈತಿ. ಮನುಷ್ಯನ ಚಿಂತೆ ಕಷ್ಟಗಳೆಲ್ಲ ಆ ಟೈಮ್ದಾಗ ದೂರ ಅನಿಸ್ಬಿಡ್ತಾವೆ ನಮಗೆಲ್ಲ. ಎಲ್ಲರೂ ಇವಾಗ ಬಂದಾರಲ್ಲ ಮಾತಾಡ್ಕೊಳಕತ್ತಾರ. ಇಲ್ಲಿ ನಮ್ಮ ಸ್ವೀಟ್ ಅತ್ತೆಯವರು ಕಾಡಕತ್ತಾರ ನಮಗೆ. ನಾವು ನಮ್ಮ ಅತ್ತೆಯವ್ರು ಹಂಗೆ ಫನ್ ಮಾಡ್ತಾ ಇರ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು ನೋಡ್ರಿ, ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ಫೋಟೋಶೂಟು. ನಮ್ಮದು ಒಂದು ಇರಲಿ ಅಂಥೇಳಿ ಫೋಟೋಶೂಟ್ ಚಲೋ ಮಾಡೇ ಬಿಟ್ವಿ ನಾವು. ಯಾಕಂದ್ರೆ ಒಂದು ಫ್ಯಾಮ್ಲಿ ಬಂದಾಗ ಇದು ಫೋಟೋಶೂಟ್ ಅದು ಮಾಡ್ಕೋಬೇಕ್ರಿ. ಯಾಕಂದ್ರೆ ಮೆಮೊರೀಸ್ ರೀ. ಅದು ಯಾವ ಕ್ಷಣದಲ್ಲಿ ಯಾವ ಟೈಮ್ದಾಗ ಬೇಕಾದರೂ ನಾವು ನೋಡ್ಬೋದು. ನೋಡಿ ಏನಾಗುತ್ತೆ, ನಮ್ಗೆ ಅವಾಗ ನೆನಪಾಗುತ್ತೆ, ಇಲ್ಲೆಲ್ಲ ಹೋಗಿದ್ವಿ, ಇಷ್ಟು ಚಂದ ಫನ್ ಮಾಡಿದ್ವಲ್ಲ ನಾವು ಹಿಂಗೆಲ್ಲ ಫ್ಯಾಮ್ಲಿ ಕೂಡಿ ಅಂಥೇಳಿ. ಒಂದು ನೆನಪಿಗೋಸ್ಕರ, ಒಂದು ಖುಷಿಗೋಸ್ಕರ ಈ ಥರ ಫೋಟೋಶೂಟ್ ಇರಲೇಬೇಕು ಯಾವತ್ತೂ. ಅದನ್ನು ಮರೆಯೋಕೆ ಹೋಗಬಾರ್ದು. ನೋಡಿರಿ, ಈ ಕಟ್ಟಡಗಳು ಮಸ್ತ್ ನೀಟಾಗಿ ಕಟ್ಟಾರ. ನಮ್ಮದು ಎಲ್ಲ ಮುಗಿದ್ರು ನಮ್ಮ ಫೋಟೋಶೂಟ್ ಮಾತ್ರ ಮುಗಿಯಂಗಿಲ್ಲ. ಯಾಕಂದ್ರೆ ಮುಂಜಾನೆ ಚಲೋ ಆಯ್ತು ಅಂದ್ರೆ ರಾತ್ರಿ ಮುಗಿತಾ ನಾನು ಫೋಟೋಶೂಟ್ ಅನ್ಕೋತ ಕುಂದಿರ್ತೀವಿ ನಾವು. ಹಂಗೆ ಅದಾದ ತಕ್ಷಣ ದೇವ್ರ ದರ್ಶನ ಮಾಡಕ್ಕೆ ಬಂದ್ವಿ ಒಳಗಡೆ. ನೋಡ್ರಿ, ಸಿಕ್ಕೊಂಡ್ರು ಒಳಗೆ. ಇಲ್ಲಿಂದ ಮಾಡ್ರಿ, ಹೊರ ಸಿಕ್ಕೊಂಡ್ರಿ ನೋಡ್ರಿ. ಸ್ಫೂರ್ತಿ ನೋಡಿ ಬರ್ತೈತಿ. ಕೂತ್ ಹೋಗದ್ರ ನೀ ದೇವ್ರ ಕ್ಯಾಪ್ಚರ್ ಆಯ್ತು. ಗವಿಸಿದ್ದೇಶ್ವರ ದೇವರದು. ನೀವು ಹತ್ತಿರ ಹೋಗಿ ಫಸ್ಟ್ ಕೊಡ್ರಿ ಮಮ್ಮಿ. ಕಿಂಡಿ ಕನಕನ ಕಿಂಡಿ ಆಗೈತೆ. ಕನಕನ ಕಿಂಡಿ. ಕಣ್ಣೂರೆಲ್ಲ ಕಾಲೇಜದು ಬರ್ತಾವೆ. ಕಾಲೇಜದು
ನಾವೆಲ್ಲ ಸುತ್ತಾಡ್ಕೊಂಡು ಬಂದು ಬರುವಾಗ ಇಲ್ಲಿ ಗವಿಸಿದ್ದೇಶ್ವರ ಅಜ್ಜರನ್ನ ನಮಗೆ ಕಂಡರು. ನಾನು ಇಲ್ಲಿಂದ ದೂರದಿಂದ ಇಲ್ಲಿ ಕ್ಯಾಪ್ಚರ್ ಮಾಡಿದೆ. ತಕ್ಕಮಟ್ಟಿಗೆ ಕಂಡಿದ್ದಾರೆ. ಇವರು 18ನೇ ಪೀಠಾಧಿಪತಿ ಗವಿಸಿದ್ದೇಶ್ವರ ಸ್ವಾಮೀಜಿಗಳು. ಇವರು 2002 ಡಿಸೆಂಬರ್ 13ರಂದು 18ನೇ ಪೀಠಾಧಿಪತಿಗಳಾಗಿ ಪಟ್ಟಾಭಿಷೇಕವನ್ನು ಮಾಡಿದರು. ನೋಡ್ರಿ, ಇಷ್ಟು ಹತ್ತಿರದಿಂದ ಸಿಗುವುದಂದ್ರೆ ಅದು ನಮ್ಮ ಅದೃಷ್ಟ. ಇಷ್ಟು ಹತ್ತಿರದಿಂದ ಸಿಕ್ಕು ಅವರ ಆಶೀರ್ವಾದ ಕೂಡ ನಮಗೆ ಸಿಕ್ತು. ಇವರು ಒಂದೊಂದು ಪ್ರವಚನ ಕೇಳಬೇಕಂದ್ರೆ ಒಂದೊಂದು ಪ್ರವಚನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮಷ್ಟು ಅದ್ಭುತ ಈ ಜಗತ್ತಿನಲ್ಲಿ ಯಾರೂ ಇರಂಗಿಲ್ಲ ಅಂಥೇಳಿ ಇವರು ಪ್ರವಚನಗಳು ನಮಗೆ ತಿಳಿಸ್ಕೊಡ್ತಾವು. ಪ್ರಸಾದ ಮಾಡ್ರಿ.